ನಮ್ಮದು ಭೂಮಿ ನಾವು ಕೊಡೋಲ್ಲ, ಭೂಮಿ ಕೊಡೋಕ್ಕೆ ನಾವು ತಯಾರಾಗಿಲ್ಲ. ಆದರೆ ನಾವು ಭೂಮಿ ಕೊಡುವಂಗಿದ್ದಿದ್ರೆ ಈಗ 20 ವರ್ಷದಲ್ಲೇ ಕೊಟ್ಬಿಡ್ಬೇಕಾಗಿತ್ತು. ಆವತ್ತು ಕುಮಾರಸ್ವಾಮಿ ಅವರು 25 ಲಕ್ಷ ಕೊಡ್ತೀವಿ, ನಿಮ್ಮ ಭೂಮಿ ಬಿಟ್ಕೊಡಿ, 30 ಲಕ್ಷ ಗಂಟೆ ಕೊಡೋರು ಅವತ್ತು ನಮ್ಮ ತ ಭೂಮಿ ಎಷ್ಟಿತ್ತು? ಒಂದು 50,000 60,000 ರೂಪಾಯಿ ಒಂದು ಎಕರೆ ಜಮೀನಿತ್ತು. ಅವ್ರು 25 ಲಕ್ಷ ಕೊಡ್ತೀನಿ ಅಂದಾಗ ಇದೇ ಅಲ್ಲಿ ಕುಂತವ್ರು ನೋಡಿ ಪಾಪಿ ನನ್ನ ಮಕ್ಕಳು, ಅವರೇ ಬಂದು ಕೇಸ್ ಹಾಕಿ ವಾಪಸ್ ತೆಗಿಸಿದ್ರು. ಕುಮಾರಸ್ವಾಮಿ ಏನಂದ್ರು ಅಂದರೆ ಅವಾಗ ಎಲ್ಲ ವಿರೋಧ ಆಯ್ತಪ್ಪ, ಏನು ಬೇಡ, ನಿಮ್ಮ ರೈತರನ್ನ ನಾವು ಹಾಗೆ ಕಟ್ಕೊಳ್ಳೋದು ಬೇಡ ಅಂತ ಅವ್ರು ಕೈ ಬಿಟ್ರು. ಅವ್ರು ಬೇಡ ಅಂತ ಕೈ ಬಿಟ್ರು. ಇವರು ಅವತ್ತು ಅದು ಅವ್ರ ಮೇಲೆ ವಿರೋಧ ಮಾಡದೇ ಇದ್ದರೆ ಅವತ್ತು ಭೂಮಿ ಮಾರ್ಬಿಟ್ಟು ಇವತ್ತು ನಾವು ಕೋಟ್ಯಾಧೀಶರು ಆಗಿರೋವಿ. ಈಗ 1 ಎಕರೆ ಮಾರ್ಬಿಟ್ಟು 10 ಎಕರೆ ತೆಗಿಬೋದಾಯ್ತು ಅವತ್ತು. ಇವತ್ತು ಅದು ಇಲ್ದಾಗ ಮಾಡಾಕ್ಬಿಟ್ರು. ಇವತ್ತು ಬಂದು ಇವಾಗ ಬೇಡ ಅಂತ ನಾವು ಅಂತ ಇದ್ದೀವಿ, ಬೇಕು ಅಂತ ಅವ್ರಂತವ್ರೆ ಅಲ್ವಾ. ಅದಕ್ಕೆ ಕುಮಾರಸ್ವಾಮಿನೂ DK ಶಿವಕುಮಾರ್ ಇಬ್ಬರು ಕುಂತು ಮಾತಾಡಿ ಈ ದೇಶಕ್ಕೆ ಏನೋ ಬಾಂಬ್ ಗಿಂಬು ತಂದು ಹಾಕ್ಬಿಟ್ಟು ಈ ಒಂದು 2 ಪಂಚಾಯತಿಗೆ ದೇಶಕ್ಕಲ್ಲ 2 ಪಂಚಾಯತಿಗೆ ಅವರು ಸುಖವಾಗಿರಲಿ. ಕುಮಾರಸ್ವಾಮಿನೂ ಸಾಯಿಸ್ಬಿಡ್ಲಿ DK ಶಿವಕುಮಾರ್. ಯಾಕೆ ಅವನಿಂದ ವಿರೋಧ ಈಗ ರೈತರಿಗೆ ರೈತರ ಕಡೆ ಓಡ್ತಾನೆ. ನಿಜ ಅವ್ರು ಸ್ಟಾರ್ಟ್ ಮಾಡಿದ್ದು ನಿಜ. ನಾವು ಹೋಗಿ 3 ಸತಿ ಕೃಷ್ಣಗೆ ನಮ್ಮನ್ನು ಕರೆದವ್ರೆ, ನಾವೇ ಹೋಗಿ ಅವ್ರು ಏನು ತಿಂಡಿ ಕೊಟ್ಟವ್ರೆ ಅಂತ ಬೇಕಾದ್ರೆ ಇವತ್ತು ಹೇಳ್ತೀನಿ. ನಾನು ಮಾತಾಡುವಾಗ ಏನು ತಿಂಡಿ ಕೊಟ್ಟು ಮಾತಾಡ್ಸಿದ್ರು ಅಂತಲೂ ಹೇಳ್ತೀನಿ. ಅದೇ ಗುಂಪಲ್ಲಿ ಒಬ್ಬ ಕುಂತವನೆ, ಬೀರು ಅಂಗಡಿ ಸಿದ್ದರಾಜು, ಅದೇ ಅಂಗಡಿ ಅವ್ರು ಸಿದ್ದೆಲ್ಲ ಕುಂತವನೆ. ಕುಮಾರಸ್ವಾಮಿ ಮಗಳ ನೋಡಿ ಇವನು ನಾನು ಕುಂತ್ಕೊಂಡು ಬೇಡ ಅಣ್ಣ ರೈತ ಹಾಳಾಗೋಗ್ಬಿಡ್ತಾರೆ ಅಂತ ಹೇಳ್ದ. ಇವತ್ತು ಅದೇ ಸಿದ್ದರಾಜ ಅವಾಗ ಅಲ್ಲಿ ಕುಂತವನೆ, ಆ ಭೂಮಿ ಹಾಳು ಮಾಡಿಬಿಡ್ಬೇಕು ಅಂತ ಅಲ್ವೇ. ಅವತ್ತು ಸಿದ್ದರಾಜನಿಗೂ ರಾಜನಿಗೂ ಆಪಾಜಿಟ್ಟು. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅವ್ನು ಸಿದ್ದರಾಜನಿಗೂ ರಾಜನಿಗೆ ಆಪಾಜಿಟ್ಟು. ನಮ್ಮನ್ನೆಲ್ಲ ಕೊಲೆ ಮಾಡೋಕ್ಕೆ ನಿಂತಿದ್ದ ಸಿದ್ದರಾಜ, ಅವನ ಜೊತೆ ನಾವು ಸೇರಿಕೊಂಡಿದ್ದು. ಇದೇ ಗಾರೆಪಾಳ್ಯದಲ್ಲಿ ಬೆಂಕಿ ಕಿಸ್ತ ರಾಜಣ್ಣ ಸಡ್ಗೆ ನಾವೆಲ್ಲ ಹೋಗಿ ಕಬ್ಬನ ಗದಲ್ಲಿ ಕುಂತಿದ್ದೋ ಎದ್ರುಕೊಂಡು, ಪೊಲೀಸ್ನವ್ರು ಬಂದು ತಗೊಂಡಿದ್ದಾರೆ ಅಂತ ಹೇಳ್ಬೇಕು. ಇವತ್ತು ನಮ್ಗೆ ಎಷ್ಟು ನೋವಾದೆ? ಇವತ್ತು ನಮ್ಗೆ ಎಷ್ಟು ನೋವಾದೆಯಾ? ಇವತ್ತು ನಮ್ಗೆ ಎಷ್ಟು ನೋವಾದೆ? ಇವತ್ತು 16 ವರ್ಷ 1 ವರ್ಷದ ಮೇಲೆ 6 ತಿಂಗಳು ಕುಂತಿದ್ದೀವಲ್ಲ, ನಮ್ಗೆ ಎಷ್ಟು ನೋವಾದ? ಇವತ್ತು ಎಷ್ಟು 8 ಗಂಟೆ ಇಬ್ಬರು ಇಲ್ಲಿ ಕುಂತಿದ್ದು ದನ ಕರಿಗೆ ಉಳ್ತಂದು ಹಾಕ್ಬಿಟ್ಟು ಇವತ್ತು ಕುಮಾರಸ್ವಾಮಿ ಮಾಡ್ದಂಗೆ ಬಿಟ್ಟಾಗ ನೀವು ಬಿಟ್ಟು ಕೈನ ಕುಮಾರಸ್ವಾಮಿ ಕೈ ಬಿಡ್ಸತ್ತಾನೆ. ನೀವು ಬಿಡಿಕ ನೀವು ಇವತ್ತು ನೀವು ಬಿಡಿಸ್ಕೊಡಿ ಅಲ್ವೇ. ಮಾಡಲೇಬೇಕು ಅನ್ನೋದಾದರೆ ಕಾನ್ಪುರದಿಂದ ಆಚೆಗೆ ಸಾವಿರಾರು ಲಕ್ಷಾಂತರ ಎಕರೆ ಬಿದ್ದದೆ. ಅಲ್ಲಿ ಒಂದು ಯಗ್ನೂರು ಅಂತದೆ, ದನ ಕರಿಗೆ ಹುಲ್ಲಿಲ್ಲ, ನೀರು ಕುಡಿಯೋಕ್ಕೆ ದನ ನೀರಿಲ್ಲ ಅಂಥ ಜಾಗ ಮಾಡಿಸ್ರಿ. ಬೇಡ ಅಂದವ್ರು ಯಾರು? ಈ ಕಡೆ ಮಾಡಿಂದ ಆಚೆಗೆ ಹೋಗ್ರಿ. ನಾವೇನು ಬೇಡ ಅಂದಿದ್ದೀವಿ? ಇವಾಗ ಇಲ್ಲೇ ನಮ್ಮಿದ್ರಲ್ಲಿ ಹೇಳೋಣ, ಇವಾಗ ಕೊಡ್ತೀನಿ ಅಂತ ತಾನೆ ಅವರು ಕೊಡೋರು ತಗೊಳ್ಳಿ, ಕೊಡದೇ ಇರೋ ಅವ್ನು ಬಿಡ್ಬಿಡಿ. ಏನಕ್ಕೆ ಅದಕ್ಕೆ? ಇವಾಗ ಅವ್ರು ಕೊಡ್ತೀನಿ ಅಂತ ಕುಂತವ್ರೆ, ತಗೊಳ್ಳಿ ಅವ್ರವನ್ನ. ನಾವೇನು ಬೇಡ ಅಂತ ಇದ್ದೀವಿ? ಎಲ್ಲರೂ ತಗೋಬೇಡಿ, ನಾವೇನು ಬಿಡ್ತೀವಿ ಬೇಡ ಅಂತ ಹೇಳಿದ್ದೀವಿ? ಬೇಡ, ಅವರು ತಗೊಳ್ಳಿ, ಅವ್ರು ಮಾಡಿಸ್ಲಿ. ಅವ್ರು ಮಾಡ್ತಿರೋ ಜಮೀನಲ್ಲಿ ನಮ್ಮ ಮಕ್ಕಳುಗಳು ಒಂದು ಕೆಲಸ ಕೊಟ್ಟಲಿ, ನಮ್ಮ ಮಕ್ಕಳುಗಳು ಕೆಲಸಕ್ಕೆ ಬಿಡ್ತೀವಿ. ನಾವು ನಮ್ಮನ್ನೇನು ತಗೊಂಡರೆ? ನಮ್ಮನ್ನು ತಗೊಂಡರೆ ಮೇಡಮ್ ಅಂದರೆ ಅವರು ಯಾರೂ ತಗೊಳ್ಳಲ್ಲ. ಅದಕ್ಕೆ ನಮ್ಮ ಭೂಮಿ ಸ್ವಾಧೀನ ನಾವು ಬಿಡೋಲ್ಲ. ಅವ್ರು ಕೊಡೋರಿದ್ರು ಕೊಟ್ಕೊಳ್ಳಿ. ನಾವು ಕುಮಾರಸ್ವಾಮಿ ಮಾಡ್ಬಿಟ್ಟ ಅಂತ ಹೇಳ್ತಾವ್ರಿಲ್ಲ. ಕುಮಾರಸ್ವಾಮಿನ ಕರೆದ್ರಲ್ಲ DK ಅನ್ನ ರೈತರ ಮುಖಾಂತರ ಮಾತಾಡೋಣ. ಬೇಕಾದ್ರೆ ಅವರು ಒಂದು 10 ಜನ ಬರಲಿ, ನಾವು 10 ಜನ ಇದಾನ ಒಂದು ಕೃಷ್ಣದೇವ್ರು ಕುಂತ್ಕೊಂಡು ಮಾತಾಡಲಿ. ಅದು ಒಂಥರ. ಅವ್ರ ಹತ್ರ ನಾನು ನಿನ್ನ ಹತ್ರಕ್ಕೆ ಬರೋಲ್ಲ, ನೀನು ನನ್ನ ಹತ್ರಕ್ಕೆ ಬರೋಲ್ಲ ಅಂದ್ರೆ ನಾವೇನು ಮಾಡಬೇಕು? ರೈತರು ಇಲ್ಲೇ ಕುಂತೀರಿ, ಅವ್ರು ಅಲ್ಲೇ ಕುಂತ್ಕೊಳ್ಳಿ. ರೈತರ ಹತ್ರ ಬಂದು ನಿಮ್ಮ ಪ್ರಾಬ್ಲಮ್ ಏನದೆ ಅಂತ ಕೇಳಿದ್ದೀರ ಯಾರನ? ಅವನೊಬ್ಬನೇ ಅವನು ನಟರಾಜನ ತಗೊಬಂದು ಅವ್ರು ಯಾರು ಕುಂಡಿಸವ್ರೆ, ಅವನು ಪ್ರಪಂಚನೇ ನಂದು ಅಂತಾನೆ. ಈಗ 2 ಪಂಚಾಯತಿನೂ ನಂದೇ ಅಂತಾನೆ. ಅವನು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಆ TV ನೋಡ್ತೀವಿ ಅಷ್ಟೇ. ಅವನು ಎಲ್ಲಿಗೆ ಇಲ್ಲಿ ಗ್ರಾಮಕ್ಕೆ ಬಂದಿದ್ದಾನೆ. ಗ್ರಾಮಕ್ಕೆ ಬಂದು ಮಾತಾಡಿದರೆ ಬೇಕಾದ್ರೆ DK ಶಿವಕುಮಾರ್ ಬರಲಿ, ಅವ್ರನ್ನೂ ಸ್ವಾಗತ ಮಾಡ್ತೀವಿ. ನಾವನ್ನೇನು ವಿರೋಧ ಮಾಡಲ್ಲ. ನಾವು ಇವಾಗ ಕುಮಾರಸ್ವಾಮಿ ನಂಗೆ ಬರ್ತೀವಿ ಅಂತ ನಮಗೆ ಪ್ರೋಗ್ರಾಮ್ ಕೊಡಲಿ. ಅವರು ಕುಮಾರಸ್ವಾಮಿನ ಯಾವ ಥರ ಸ್ವಾಗತ ಮಾಡಿ ಕರ್ಕೊಂಡು, ಈ ಹಬ್ಬನೂ ಅದೇ ಥರ ಸ್ವಾಗತ ಮಾಡಿ ಕರ್ಕೊಂಡು ಕುಂಟಿಸ್ಕೊಂಡು ಮಾತಾಡ್ತೀವಿ. ಅವರು ನಾವು ವಿರೋಧ ಮಾಡಲ್ಲ ಯಾರಿಗೂ. ಎಲ್ಲರೂ ನಮ್ಮ ಅಣ್ಣ ತಮ್ಮನವರೇ. ಏನು
ಡಿ ಕೆ ಶಿವಕುಮಾರ್ ಬೇರೆ ಜನನೇ ಅವರು ಒಕ್ಕಲ್ಗತಾನೆ ನಾವು ಅವ್ರಿಗೂ ಅವ್ರು ಅಂಟ ಮಾದಂಗೆ ಆಗಲಿವೆ ಒಕ್ಕಲ್ಗಾದ್ಮೇಲೆ ಕರೆಸ್ರಿ ಅವ್ರನ್ನೂ ಮಾತಾಡೋಣ ಅವ್ರನ್ನ ಕರ್ಸ್ಕೊಳ್ಳೋದು ಅವ್ರನ್ನ ಮಾತಾಡೋ ಇವ್ರು ಯಾರು ಹೇಳಿದ್ರು ಅವ್ರನ್ನೇ ಎಲ್ಲ ಮುಂದಕ್ಕೆ ತಗೊಳ್ಳೋದು ನಮ್ಮನ್ನು ತಗೋಬೇಕು ಮುಂದಕ್ಕೆ ನಮ್ಮನ್ನು ತಗೊಂಡ್ರೆ ನಾವು ಮಾತಾಡ್ತೀವಿ ಅವ್ರನ್ನೇ ಕರ್ಕೊಂಡು ಮಾತಾಡಿದ್ರೆ ಅವ್ರ ಮಕ್ಕಳಂತೆ ಮಾತಾಡ್ತಾರೆ ಎದ್ರ ಬಾದ ಕುಂತ್ಕೊಂಡು ಮಾತಾಡೋಣ ಅವ್ರು ತಾಕತ್ತಿದ್ರೆ ಅವ್ರು ತಗೊಳ್ಳಿ ನಮ್ಮ ತಾಕತ್ತು ನಾವು ತಗೋತೀವಿ ಇನ್ನೇನು ಮಾತಾಡ್ಬೇಕು ನಾವು ಮಾಡಲಿ ಕನಕಪುರ ತಾಲೂಕಿನಲ್ಲಿ ಮಾಡಲಿ ಮಾಗಡಿ ತಾಲೂಕು ಮಾಗಡಿ ಶಾಸಕವನ್ನೇ 3 ಸತಿ ಗೆಲ್ಸಿದ್ದೀವಿ ಅವನ್ನ 3 ಸತಿ JDSನಲ್ಲಿ 2 ಸತಿ ಗೆಲ್ಸ್ತೋ ಕಾಂಗ್ರೆಸ್ನಲ್ಲಿ 1 ಸತಿ ಗೆಲ್ಸವ್ರೆ ಅಲ್ವೇ BJPಲಿ 1 ಸತಿ BJPದೇನೋ ಬಿಡು ಬ್ಯಾಡಿದಾಯಿತು ಕಾಂಗ್ರೆಸ್ ಏನು JDSನಲ್ಲಿ 2 ಸತಿ 2 ಸತಿ JDSನಲ್ಲಿ ಗೆದ್ದಿದ್ದಾಗ ಅವತ್ತು ಕುಮಾರಣ್ಣ ಚೆನ್ನಾಗಿದ್ದ ಇವತ್ತು ಕುಮಾರಣ್ಣದು 1000 ಎಕರೆ ಅದಂತೆ ಇವನು ಮಾಡು 1000 ಎಕರೆನ ನೀನು ಅಲ್ಲ ಮಾಡ್ತಾ ಇದೀಯವ ಇನ್ನೊಬ್ಬರು ಎತ್ತಕಾಡಬಾರ್ದು ಚೆನ್ನಾಗಿರ್ಬೇಕು ಅವ್ರ ಹತ್ರಕ್ಕೆ ಹೋದಾಗ ಅವ್ರು ಚಂದ ಇವ್ರ ಹತ್ರಕ್ಕೆ ಬಂದಾಗ ಇವ್ರು ಚಂದ ಅದ್ಯಾವುದು ಇವನು ಬಾಲಕೃಷ್ಣ ನ್ಯಾಯ ಬಾಲಕೃಷ್ಣ ಆದರೆ ಅವ್ನು ಮನೇಲಿ ಇರ್ತಾನೆ ಅವ್ನು ಏನಾದ್ರು ಸಂಪಾದನೆ ಮಾಡಿದ್ರೆ ನಮಗೇನು ಕೊಡಲ್ಲ ಅವನು ನಾವು ಗೇದದ್ದೇನು ತಗೊಳಗೆ ಅವ್ನು ಜೀವನ ಮಾಡ್ತಾವನೆ ಏನು ನಾವು ಗೇದು ಹಾಕ್ತಾ ಇರೋದೇ ಅವ್ನು ತಿಂತಾ ಇರೋದು DKನೂ ಅಷ್ಟೇ ಕುಮಾರಸ್ವಾಮಿನೂ ಅಷ್ಟೇ ಈ ಪ್ರತಿಯೊಬ್ಬ MLAಗಳು ಅಷ್ಟೇ ರೈತ ಗೇದು ಹಾಕ್ತಾ ಇರೋದೇ ಅವ್ರು ತಿಂತಾ ಇರೋದು ಅವರೇನು ನಮಗೇನು ತಂದಾಗ್ತಾ ಇಲ್ಲ ನಮಗೆ ರೈತ ಮಳಿಗೆಗೆ 2,000 ಅಂತ ಹೇಳ್ತಾನೆ ನಮ್ಮದು ಹಾಲಿನಲ್ಲಿ ಎಷ್ಟು ಉತ್ಪಾದನೆ ಆಯ್ತದೆ ಹಾಲಿನ ಕಾಸು ಎಷ್ಟು ಉಳಿತದೆ ನಿಮಗೆ ಅದೆಲ್ಲ ಏನು ಎಲ್ಲ ಕೊಟ್ಬಿಡ್ತಾ ಇದೆಯಾ ನಮಗೆ 45-50 ರೂಪಾಯಿನಾಗ ಹಾಲು ಹಾಕ್ತಾಯಿದ್ದೀರಿ ನಮಗೆ ಕೊಡ್ತಾ ಇರೋದು 35 ರೂಪಾಯಿ ಅದು ಉಳಿದು ಯಾರಿಗೂ ಹೋಯ್ತದೆ ಗೌರ್ಮೆಂಟ್ಗೆ ತಾನೇ ಹೋಗೋದು ಅದು ನಮಗೇನು ಬರಲ್ವಲ್ಲ ಅತಿ MLAಗಳೇ ತಾನೇ ಹಂಚ್ಕೊಳ್ಳೋರು ಅವೆಲ್ಲ ಲೆಕ್ಕ ಹಾಕ್ಕೊಂಡು ಹೇಳಿದ್ರೆ ಏನು ಸಿಗ್ತದೆ ಇವ್ರು ನಮ್ಮ ರೈತನ ಹಾಳು ಮಾಡ್ಬಿಟ್ಟು ನಮ್ಮನ್ನ ಎಲ್ಲಿ ಕರ್ಕೊಂಡು ಮಾಡ್ತೀಯಪ್ಪ ಇವಾಗ DK ಶಿವಕುಮಾರ್ ಮನೆಗೆ ಹೋಗ್ತೀವಿ ಅಂತ ಇಟ್ಕೊಳ್ರಿ ಎಷ್ಟು ಜನ ಸಾಕಾಗೈತೆ DK ಶಿವಕುಮಾರು ನಮ್ಮ ಮನೇಲಿ ಅಲ್ಲಿಗೆ 9 ದನ ಅವೆ 9 ದನ ಏನು ಮಾಡ್ಬೇಕು ನಾನು ಹಾಂ 9 ದನ ಎಲ್ಲಿಗೆ ತಂದು ಕಟ್ಟಾಕೋದು 9 ದನಗೆ ಒಂದೊಂದು ಹಸ್ಕೊಳು 80,000 90,000 ಒಂದೊಂದು ಹಸ್ಕೊಳು ಆ ಹಸ್ಕೊಳಿಗೆ ಏನು ಮಾಡ್ಬೇಕು ನಾನು ಬೆಳಗ್ಗೆ ಎದ್ದು 8 ಗಂಟೆ ಇಬ್ಬರು ಹೋಗಿ 6 ಗಂಟೆಗೆ ಹೋಗ್ತೀವಿ 9 ಗಂಟೆ ಉಳ್ಕಡಿತೀವಿ 9 ಗಂಟೆ ಮೇಲೆ ಹುಡುಗರು ಮನೆದಾಗ ಹಾಕ್ತಾರೆ ನೋಡಿ ಮನೆದು ಮೇಯ್ಕೊಂಡು ಬಿದ್ದಾವೆ ಅವ್ರಿಗಂತೂ ಏನು ಕೇಮೆ ಇಲ್ಲ ಕುಂತ್ಕೋತಾರೆ ಬನ್ನಿ ಅಲ್ಲಿರೋರು ನನ್ನ ಜೊತೆ ಬಂದು ಉಳ್ಕಡಿತಾನೆ ಕೇಳಿ ತಾಕತ್ತದೇನೋ ಅವರು ನನ್ನ ಜೊತೆ ಬಂದು ಉಳ್ಕಡಿಲಿ ಅವರು ರೋಗದ ನನ್ನ ಮಕ್ಕಳಲ್ಲಿ ಕುಂತ್ಕೊಳ್ಳೋದು ನನಗೆ ಅವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಮಾರ್ಕೊಂಡು ತಿನ್ಕೊಳ್ಳಿ ಮಾರ್ಬಿಟ್ಟು ಎಲ್ಲಿಗೆ ಹೋಗೋದು ನಾವು ರೇ ಏನೇನು ಇವತ್ತು ಜಮೀನು ಕಳ್ಕೊಟ್ಟು ಎಲ್ಲೋಗಿ ಜೀವನ ಮಾಡೋದು ನಾವು ಎಲ್ಲರೂ ಜೀವನ ಮಾಡೋದು ಈಗ ಅವ್ರಿಗೆ ಒಬ್ಬೊಬ್ಬರಿಗೆ 40 ಎಕರೆ 50 ಎಕರೆ ಇದೆ ಅವ್ರು ಮಾರ್ಕೋತಾರೆ ಎಷ್ಟು ಬರ್ತದೆ 40 ಎಕರೆಗೆ $2 ಹಣ ಬರ್ತದೆ ನಮ್ಗೊಂದುವರೆ ಎಕರೆ 2 ಎಕರೆ ಎಷ್ಟು ಬರ್ತದೆ 5 ಲಕ್ಷ 5 ಕೋಟಿ ಬರ್ತದೆ 5 ಕೋಟಿ ಯಾರು ಕೊಡೋಣ ನನಗೆ ಆಗಲೇ 3 ಜನ ಮಕ್ಕಳವ್ರೆ 3 ಜನಕ್ಕೆ 2 ಕೋಟಿ ಕೊಟ್ಟು ಆಮೇಲೆ ಮಾಡ್ತೀನಿ ನಾನೇ ಒಂದೇ ಅವತ್ತು ರಾತ್ರಿಗೆ ಸಾಯಿಸ್ಬಿಡ್ತಾರೆ ಅವಾಗ ಬಾಬಾ ಸಿದ್ದರಾಜಣ್ಣನ ಗೊತ್ತು ನನ್ನ ಮಕ್ಕಳು ಎಂಥವ್ರು ಅಂತ ಎದುರಿಗೆ ಹೇಳ್ತಾ ಇದ್ದೀನಿ ಅವ್ನು ಸಿದ್ದರಾಜಣ್ಣಂಗೆ ಗೊತ್ತು ನನ್ನ ಮಕ್ಳು ಎಂಥವ್ರು ಅಂತ ಅಂತಿರೋ ಜಮೀನೆಲ್ಲ ಕೊಳ್ಳೆ ಹೊಡಿಬೇಕಾದ್ರೆ ಏನು ಯಾಕಪ್ಪ ಮಾಡಬೇಕು ನಿಮ್ಮ ಕೊಳ್ಳೆ ಅದೇ ನೀವು ಮಾಡ್ಕೊಳ್ರಿ ರೈತರದೆಲ್ಲ ಯಾರ್ದು ಕೊಳ್ಳೆ ಹೊಡಿಯೋಕೆ ಹೋಗಬೇಡ್ರಿ ಮಾಡಿಕೊಳ್ಳಿ ಬೇಡ ಅಂತ ನಾವು ಹೇಳಲ್ಲ ನಿಮ್ಮ ಜಮೀನು ಮಾರ್ರಪ್ಪ ನಿಮ್ಮ ಹತ್ರ ಯಾರು ಗೇಯಕ್ಕೆ ಬರೋ ನಮ್ಮವೆಲ್ಲ ಮಾರ್ಬಿಟ್ಟು ನಿಮ್ಮ ಜಮೀನು ಉಳಿಸ್ಕೊಂಡು ನಿಮ್ಮ ಮನೇಲಿ ನಾವು ಕೂಲಿಗೇನೆ ಹಿಂದೆ ಯಾಕೆ ಕರ್ಕೊಳ್ಳಲ್ಲ ಏನು ಇಲ್ಲದೆ ಗತಿಲ್ಲ ಇಟ್ಟಾಕ ಮತ್ತೆ ಹೋಗ್ಲೇಬೇಕು ನಾವು ಇವತ್ತು ಇಟ್ಟಾಕ ಬಂದ ನಾವು ಹೋಗ್ಲೇಬೇಕು ತಾಯಿ ಅವತ್ತು ಇಕ್ಕಾರೆ ಇವು ಸಾವಿರಾರು ಜನಕ್ಕೆ ಅದು ಜೋಳಿಗೆ ಹೊಲ್ಸ್ಕೊಂಡು ಮನೆಗೆ ಒಂದು ಜಾಗಟೆ ಒಂದು ತಣಿಗೆ ಮಾಡಿಕೊಂಡು ಜಾಗಟೆ ಹೊಡಿಯೋಕ್ಕೆ ಜಾಗಟೆ ಹೊಡ್ಕೊಂಡು ಹಾಕ್ರಪ್ಪ ಅಂತ ಹೋಯ್ತಾ ಇರ್ಬೇಕು ಅವ್ರ ಮನೆಗಳ ಹತ್ರಕ್ಕೆ ಅಲ್ವೇ ಯಾಕೆ ಬೇಕು ನಮ್ಗೆ ಆ ಬಾಡು ನಮ್ಮ ಸರ್ಕಾರ ಏನು ನಮ್ಮ ಜಮೀನು ಬಿಟ್ಬಿಟ್ಟು ಅವ್ರ ಪಾದ ಬೇಕಾದ್ರೆ ಇಟ್ಕೋತೀವಿ ಬೇಕಾದ್ರೆ ಕರ್ಸಿದ್ರೆ ಅವ್ರ ಮನೆ ತಗೆ ಹೋಯ್ತೀವಿ ಅವ್ರ ಕಾಲು ಕೈ ಎಲ್ಲ ಇಟ್ಕೊಂಡು ನಮ್ಮ ಜಮೀನು ನಮ್ಮ ಬಿಟ್ಬಿಟ್ರಪ್ಪ ನಮಗೆ ಬೇಡ ಹಾಕ್ಬೈರು ಬೇಕಾದ್ರೆ ಮಾಡಿದ್ರೆ ಕೊಡ್ತೀವಿ ಅಂತ ತಗೊಳ್ಳಿ ನಾವು ಅವ್ರಿಗೆ ಅವ್ರ ಕಷ್ಟ ಏನೇನು ಇರ್ತದೋ ಒಬ್ಬನಿಗೆ ರೋಗ ಗೇಯಕ್ಕಾಗಲ್ಲ ಒಬ್ಬ ಸುಸ್ತು ಅವ್ನಿಗೆ ಮಾತು ಕೇಳೋಕ್ಕಾಗಲ್ಲ ಅದಕ್ಕೆ ಅವರು ಕೊಡ್ತೀನಿ ಅಂದರು ತಗೊಳ್ಳಿ ನಾವು ಕೊಡಲ್ಲ ನಾವು ಗೇಯಕ್ಕೆ ಇನ್ನೂ ಶಕ್ತಿ ಇದೆ ಈ ಮೆಲ್ಗಾನ ಕುಂತ್ಕೊಂಡಾದ್ರೂ ತೇವುದೇ ದನ ಕರ ಮೇಯಿಸಿ ಹಾಕಿ ಹಾಲು ಕಾದು ಜೀವನ ಮಾಡ್ತೇವೆ ನಮ್ಮ ತಾತ ಒಂದು ಕೋಳಿ ಕೊಟ್ಟು ಹೋಗವನೇ ಮೊಟ್ಟೆ ಇಕ್ತಾ ಇರ್ತದೆ ಅದು ಬೇಯಿಸ್ಕೊಂಡು ತಿಂತಾ ಇರ್ತೀವಿ
ಕೋಳಿ ಹಂಗೆ ಉಳಿದಿರ್ತದೆ. ಮೊಟ್ಟೆ ಜೀವನ ಮಾಡ್ತಾ ಇದ್ದೀವಿ ಅಲ್ವೇ? ಕೋಳಿನೇ ಕುಯ್ಕೊಂಡು ತಿಂದಮೇಲೆ ಮೊಟ್ಟೆಯಲ್ಲಿ ಬರ್ತದೆ ನಮಗೆ. ಅದನ್ನೇನು ಜೀವನ ಮಾಡ್ತಿ ತೋರಿಸು. ಅದ್ರ ಏನು ಜೀವನ ಮಾಡೋಕ್ಕಾಯ್ತದೆ ನಾವು? ಇನ್ನೊಂದು ಕೋಳಿ ಮರಿ ತಗೋಬೇಕಾದ್ರೆ ಆಸ್ತಿ ಬೇಕಲ್ಲ ಅಲ್ವೇ ಸಾಕೋಕ್ಕೆ? ಅಲ್ಲಿ ದುಡ್ಡು ಬೇಕಲ್ಲಪ್ಪ. ಅದು ಅಷ್ಟೊತ್ತಿಗೆಲ್ಲ ಕೂತ್ಕೊಂಡು ತಿನ್ಕೊಂಡು ಮಜಾ ಮಾಡಿಬಿಟ್ಟಿರ್ತೀವಿ ನಾವೆಲ್ಲ. ಇವಾಗ ಬೇಜಾರಾಗಿರ್ತದೆ ತಾಯಿ. ನಾವೇನು ಮಾಡ್ತೀವಿ? ಅಯ್ಯೋ ತಡಿಯಲ್ಲಿ ಕುಂತಿದ್ದೀವಿ, ಹೋಯ್ತೀವಿ ಬೀರು ಅಂಗಡಿ ಒಂದು ಬೀರು ತಗೊಂಡು ಕೊಡ್ತೀವಿ. ಎಷ್ಟು 500-600 ಖರ್ಚಾಯ್ತದೆ. ಅದೇ ಹುಲ್ಲ ಎಳಿತಾ ಕಟ್ಟೆಯಲ್ಲಿ ದುಡ್ಡ ಎಷ್ಟು ದಿನ ಉಳಿತದ? ದುಡ್ಡು ಉಳಿತದ? ಒಂದೊಂದೇ ಎಳಿತಿದ್ರೆ 50,000 5 ದಿನಕ್ಕೆ ಖಾಲಿಯಾಗಿ ಹೋಗಿರ್ತದೆ. ನಾನೊಂದು 500, ನನ್ನ ಇನ್ನೊಬ್ಬ ಮಗ 500, ಒಬ್ಬ ಮಗ 500, ನನ್ನ ಹೆಂಡ್ರು ಒಂದು 500 ದಿನ ಎಳಿತೀರಿ. ಎಲ್ಲಿ ಬರ್ತದವ ಲೆಕ್ಕಾಗ್ರಿ. ನಾವೀಗ ನೋಡಿ ಹೊಸರಿಂದ 10ವರೆ ಉಳ್ಕಡ್ದಿದ್ದೀವಿ, ತಂದು ಹಾಕಿದ್ದೀವಿ. ಸಾಯಂಕಾಲ ಹೋಯ್ತೀವಿ 4ವರೆಗೆ, ಒಂದು 20 ಲೀಟ್ರ್ ಹಾಲು ಕೊಡ್ತೇವೆ, ಕರಿತೀವಿ, ಹಾಕ್ತೀವಿ. ಜೀವನ ಹಾಕಾಯ್ತು, ಜಮೀನು ಉಳ್ಕೋತು, ದನನೂ ಉಳ್ಕೊಂಡು ನಮ್ಮ ವ್ಯವಹಾರ ನಡೀತದೆ. ಏನು ನಮ್ಗೆ? ಅದಕ್ಕೆ ಜಮೀನು ಉಳ್ಕೊಳ್ಳಿ. DK ಶಿವಕುಮಾರ್ ಕಾಲು ಮುಗಿತೀವಿ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ನಮಗೆ ಬೇಡ, ಬೇಕಾದ್ರೆ ಕೊಡ್ತೀನಿ ಅಂದವ್ರು ಎಲ್ಲಿ ಕುಂತಿರೋರು ತಗೊಳ್ಳಿ, ನಾವು ಬೇಡ ಅನ್ನಲ್ಲ.